ದಿವಸ ಆಯಿತು. ಯಾವಾಗ ಬಾಡಿಗೆ ಕೊಡ್ತೀರಾ ನೀವು? ಆಗಲ್ಲ ಅಂದರೆ ಖಾಲಿ ಮಾಡಿರಿ. ಒಂದು 5 ನಿಮಿಷ ಮಾಡ್ತೀನಿ ರೀ. ಅಮ್ಮ, ನಾವು ಹೋಗ್ಬಿಟ್ಟು ಬರ್ತೀವಿ. ಹಾಂ ಆಯ್ತು. ಇರ್ಲಿ ಅಕ್ಕ, ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಕ್ಕ. ಅವ್ರಿಗೆ ಹೋಗೋದಕ್ಕೆ ನಾನು ಒಪ್ಕೊಂಡಿದ್ದೀನಿ ಅಂದಮೇಲೆ ಬಾಯಿ ತುಂಬ ಮನಸ್ಸು ತುಂಬ ಆಶೀರ್ವಾದ ಆಯಿತು ಅಂತಾನೆ ಲೆಕ್ಕ. ಸುಮ್ಮನಿರು ನೀನು. ಅದು ನಿಜನೇ ಅಲ್ವಾ? ವರಲಕ್ಷ್ಮಿ, ಹುಷಾರಾಗಿ ಹೋಗ್ಬಾಮ್ಮ. ಹಾಗೆ ಆ ಶ್ರಾವಣಿನ ಕೇಳಿದೆ ಅಂತ ಹೇಳು. ಅದು ಹಾಗಲ್ಲ ಅಕ್ಕ, ಎಲ್ಲರೂ ಒಟ್ಟಿಗೆ ಹೋಗ್ತಿದಾರಲ್ಲ, ಅದಕ್ಕೆ ಹಾಗೆ ಹೇಳಿದೆ ಅಷ್ಟೇ. ಅತ್ತೆ, ನಾವು ಹೋಗಿ ಬರೋದು 4-5 ದಿನ ಆಗತ್ತೆ. ಮನೆ ಕೆಲಸಗಳನ್ನೆಲ್ಲ ಮಾಡಿಟ್ಟಿದ್ದೀನಿ. ಬಟ್ಟೆ ಒಗೆದು ಐರನ್ ಮಾಡಿ ಮಡ್ಚಿಟ್ಟಿದ್ದೀನಿ. ಹಾಗೆ ಮೆಣಸಿನ್ಕಾಯಿನ ಒಣಗಿಸಿಟ್ಟಿದ್ದೀನಿ. ಅದನ್ನು ಪುಡಿ ಮಾಡಿಸ್ಬೇಕಷ್ಟೆ. ಅದನ್ನು ನೀವು ಮಾಡಿಸೋದೇನು ಬೇಡ, ಮಾವ ಹೋಗಿ ಮಾಡಿಸ್ಕೊಂಬರ್ತೀನಿ ಅಂತ ಹೇಳಿದ್ದಾರೆ. ಹಾಗೆ ಕಬೋರ್ಡ್ನಲ್ಲಿ ಕರೆಂಟ್ ಬಿಲ್ ಇಟ್ಟಿದ್ದೀನಿ. ಅದನ್ನು ಕಟ್ಟೋಕ್ಕೆ ಇನ್ನೂ 15 ದಿನ ಟೈಮ್ ಇದೆ. ಅದನ್ನು ಆನ್ಲೈನಲ್ಲಿ ಕಟ್ಟೋಕ್ಕೆ ಇವ್ರಿಗೆ ನೆನಪು ಮಾಡ್ತೇನೆ. ಅಡುಗೆ ಮನೇಲಿ ಫ್ರಿಜ್ಜನ್ನು ಕ್ಲೀನ್ ಮಾಡಿದ್ದೀನಿ. ಸಾಸಿವೆ ಡಬ್ಬಿ, ಜೀರಿಗೆ ಡಬ್ಬಿ, ಮೆಣಸಿನ ಡಬ್ಬಿ ಎಲ್ಲ ಮೊದಲನೇ ಕಬೋರ್ಡ್ನಲ್ಲಿದೆ. ಕಾಳು ಮತ್ತು ಹಿಟ್ಟೆಲ್ಲ 2ನೇ ಕಬೋರ್ಡ್ನಲ್ಲಿದೆ. ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅಂತ ಹೇಳ್ತಿದ್ದೀನಿ ಅಷ್ಟೇ. ಆಹಾ, ಎಂತ ಸಂಸ್ಕಾರ ನಮ್ಮ ನಿಂದು. ನೋಡ್ದೇನೆ ಅಕ್ಕ, 4-5 ದಿನ ಅತ್ತೆಗೆ ಯಾವುದೇ ತೊಂದರೆ ಆಗ್ಬಾರ್ದು ಅಂತ ಹೇಳಿ ಎಲ್ಲಾನು ಮಾಡಿಟ್ಟು ಹೋಗ್ತಿದ್ದೀನಿ ಅಂತ ಹೇಳ್ತಿದ್ದಾಳೆ. ಹೌದೌದು, ಪಾಪ ಇವಳು ಮದುವೆ ಆಗಿ ಮನೆಗೆ ಬರೋಕ್ ಮುಂಚೆ ಪಾಪ ಎಲ್ಲ ಇವಳೇ ಮಾಡ್ಕೊಡ್ತಿದ್ಲೇನ. ಸುಮ್ಮನೆ ಕೂತ್ಕೊಳೆ. ಒಂದು ಕೆಲಸ ಒಬ್ರಿಗೂ ಹೇಳ್ದಂಗೆ ಎಲ್ಲ ನಾನೇ ಮಾಡ್ತಾ ಇದ್ದೆ. ಒಬ್ರ ಹತ್ರ ಏನು ಅನ್ಸ್ಕೊತಿರ್ಲಿಲ್ಲ. ಇದೇನ್ ಹೇಳು, ಗಂಡನ್ ಮುಂದೆ ಇಷ್ಟೆಲ್ಲ ಮಾಡ್ಬಿಟ್ಟಿದೀನಿ, ದಬಾಕ್ಬಿಟ್ಟಿದೀನಿ, ಸುಸ್ತಾಗಿದ್ದೀನಿ ಅಂತ ಹೇಳ್ಕೊಂಡು ನಾಟಕ ತೋರ್ಕೊಳ್ಳೋದಕ್ಕೆ ಅವತಾರಗಳು ಇವೆಲ್ಲ. ನಿಮ್ಮರೆ ಒಂದು ಸ್ವಲ್ಪ ನೋಡ್ಕೊಳ್ಳಿ, ಬಂದೆ. ನೀವೇನು ಟೆನ್ಷನ್ ತೊಗೋಬೇಡಿ ಅತ್ತೆ. ಇವ್ರು ಹೋಗಿದಾರಲ್ಲ ಡಾಕ್ಟರ್ನ ಕರ್ಕೊಂಬರೋದಕ್ಕೆ. ಡಾಕ್ಟರ್ ಬಂದು ನಿಮಗೆ ಒಂದು ಇಂಜೆಕ್ಷನ್ ಕೊಟ್ಟು ಮಾತ್ರೆ ಎಲ್ಲ ಕೊಟ್ಟರೆ ನಿಮ್ಮ ಆರೋಗ್ಯ ಸರಿ ಹೋಗುತ್ತೆ. ನೀವೇನು ಟೆನ್ಷನ್ ತೊಗೋಬೇಡಿ. ಮನೆ ಕೆಲಸಗಳೆಲ್ಲ ನಾನು ಮಾಡ್ಕೋತೀನಿ, ನೀವು ಆರಾಮಾಗಿರಿ. ಹಾಂ, ನಾನು ಇಲ್ಲೇ ಇದ್ದು ನಿಮ್ಮನ್ನ ನೋಡ್ಕೋತೀನಿ. ನೀವು ನನಗೆ ಎಷ್ಟು ಬೈದರೂ ಪರವಾಗಿಲ್ಲ, ಎಷ್ಟು ಕೋಪ ಮಾಡಿಕೊಂಡ್ರೂ ಪರವಾಗಿಲ್ಲ. ಅಯ್ಯಯ್ಯೋ, ವರ ಮತ್ತೆ ಹೊರದಂಗೆ ಹೇಳಲೇ ಇಲ್ವಲ್ಲ ನಾವು ಹನಿಮೂನಿಗೆ ಬರ್ತಾ ಇಲ್ಲ ಅಂತ. ಪಾಪ ನಮಗೋಸ್ಕರ ವೇಟ್ ಮಾಡ್ತಾ ಇರ್ತಾರೆ. ಶ್ರಾವಣಿ ಅದಕ್ಕೆ ಕುಡಿ. ಹಲೋ ಅದಕ್ಕೆ, ನಾವು ರೆಡಿ. ನೀವು ರೆಡಿನಾ? ಹೊರಡೋಣವಾ? ವರ, ಸಾರಿ ವರ, ನಮಗೆ ಒಂದು ಮುಖ್ಯವಾದ ಕೆಲಸ ಬಂದ್ಬಿಟ್ಟಿದೆ. ನಾವು ಹನಿಮೂನಿಗೆ ಬರೋಕ್ಕಾಗಲ್ಲ. ನಾವು ಬರಲಿಲ್ಲ ಅಂದರೂ ಪರವಾಗಿಲ್ಲ, ನೀವಿಬ್ಬರು ಹೋಗಿ ಬನ್ನಿ. ಅಲ್ಲಿ ಎಲ್ಲ ವ್ಯವಸ್ಥೆ ಆಗಿದೆ, ಟಿಕೆಟ್ಸು ನಿಮ್ಮ ಹತ್ರ ಇದೆಯಲ್ಲ, ಆರಾಮಾಗಿ ಹೋಗಿ 4 ದಿನ ಖುಷಿಯಾಗಿದ್ದು ಬನ್ನಿ. ಏನು, ನೀವು ಬರಲ್ವಾ? ಏನಾಯ್ತು ಅದಕ್ಕೆ? ಯಾಕೆ ಬರಲ್ಲ? ಅಂಥದ್ದು ಏನಿಲ್ಲ, ಹೇಳಿದ್ನಲ್ಲ ಯಾವುದೋ ಮುಖ್ಯವಾದ ಕೆಲಸ, ಅದನ್ನು ಬಿಟ್ಟು ಬರೋದಕ್ಕೆ ಆಗಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ನಾನು ಅಜ್ಜಿಗೂ ಹೇಳ್ತೀನಿ, ನೀವಿಬ್ಬರು ಆರಾಮಾಗಿ ಹೋಗಿ ಬನ್ನಿ. ಅಲ್ಲ ಅದಕ್ಕೆ, ಏನಂತೆ? ಅದೇನೋ ಮುಖ್ಯವಾದ ಕೆಲಸ ಬಂತು ಅಂತ ಅವ್ರು ಬರೋಕ್ಕಾಗಲ್ಲ, ನೀವು ಹೋಗಿ ಬನ್ನಿ ಅಂತಿದ್ದಾರೆ. ಅದು ಹೇಗಾಗತ್ತೆ? ಕೊಡಿಲಿ ಶ್ರಾವಣಿ ಅವರೇ, ನಾವು ಬೇಜಾರಾಗ್ತೀವಿ ಅದು ಇದು ಅಂತ ನೀವು ಮುಜುಗರ ಪಟ್ಕೋಬೇಡಿ. ನಾವು ಇವತ್ತಲ್ಲ ಅಂದರೆ ನಾಳೆ ಹೋಗಿ ಸುತ್ತಾಡ್ಕೊಂಡು ಬರ್ಬೋದು. ಆದರೆ ಹೊಡೆದನ್ನೇ ಕ್ಯಾನ್ಸಲ್ ಮಾಡೋಷ್ಟು ಮುಖ್ಯವಾಗಿದ್ದ ಕೆಲಸ ಬಂದಿದೆ ಅಂದಮೇಲೆ ನೀವು ಆರಾಮಾಗಿ ಕೆಲಸನ ಮುಗಿಸ್ಕೊಳ್ಳಿ.
ಶ್ರೀವಲ್ಲಿ ಎಲ್ಲಿದೆಯಾ ನೀನು? ಹೊರಡಕ್ಕೆಲ್ಲ ವ್ಯವಸ್ಥೆ ಮಾಡ್ಕೊಂಡು ನಮ್ಮವ್ರು ಕಾಯ್ತಿದ್ದಾರೆ. ಅಯ್ಯೋ ಮೇಡಮ್, ನೀವು ಎಲ್ಲ ವ್ಯವಸ್ಥೆ ಮಾಡಿದ್ದೀರಾ, ಅದು ನಿಜಾನೇ. ಆದ್ರೆ ಇಲ್ಲೊಂದು ದೊಡ್ಡ ಎಡವಟ್ಟಾಗಿದೆ. ಎಡವಟ್ಟ? ಏನ್ ಹೇಳ್ತಿದ್ಯಾ ನೀನು? ಹೌದು ಮೇಡಮ್, ಶ್ರಾವಣಿ ಸುಬ್ಬು ಇಬ್ರು ಹನಿಮೂನಿಗೆ ಹೋಗ್ತಿಲ್ಲ. ಈಗ ತಾನೇ ಶ್ರಾವಣಿ ಕಾಲ್ ಮಾಡಿ ಅಣ್ಣಂಗೆ ಹೇಳಿದ್ಲು, ಏನೋ ಅರ್ಜೆಂಟ್ ಕೆಲಸ ಬಂತು, ನಾವು ಬರೋದಕ್ಕಾಗಲ್ಲ, ಬೇಕಿದ್ರೆ ನೀವು ಹೋಗಿ ಅಂತ ಹೇಳಿದ್ಲು. ಏನ್ ಹೇಳ್ತಿದ್ಯಾ ನೀನು? ಹನಿಮೂನ್ಗೆ ಹೋಗ್ತಿಲ್ವಾ? ಯಾಕೆ? ನನಗೆ ಅದೇ ಅರ್ಥ ಆಗ್ತಿಲ್ಲ ಮೇಡಮ್. ಅಣ್ಣ ಕೇಳಿದಾಗ ಶ್ರಾವಣಿ ಏನೂ ಹೇಳಲಿಲ್ಲ. ಅಲ್ಲಿ ಏನು ನಡೀತಿದ್ಯೋ ಏನೂ ಗೊತ್ತಾಗ್ತಿಲ್ಲ ಮೇಡಮ್ ನನಗೆ. ಹನಿಮೂನ್ಗೆ ಹೋಗ್ಬೇಕು ಅಂತ ಫ್ಲೈಟು, ಹೋಟೆಲು ಎಲ್ಲ ಬುಕ್ ಮಾಡಿದ್ದಾರೆ. ಇದಕ್ಕಿದ್ದಂಗೆ ಕ್ಯಾನ್ಸಲ್ ಮಾಡಿದ್ದಾರೆ ಅಂದರೆ ಏನು ಕಾರಣ ಇರ್ಬೋದು ಮೇಡಮ್? ಏನ್ ಹೇಳ್ತಿದ್ಯಾ ನೀನು? ಅಂತ ಮುಖ್ಯವಾದ ಕೆಲಸ ಏನಿರುತ್ತೆ ಅದೇನು ಅಂತ ತಿಳ್ಕೊಬಾರ್ದ ನೀನು? ಮೇಡಮ್, ನಾನು ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ರೆಡಿ ಆಗಿದ್ದೀನಿ, ಅವರು ರೆಡಿ ಆಗಿದ್ರು. ಇದ್ದಕ್ಕಿದ್ದ ಹಾಗೆ ಒಂದು ರಾತ್ರಿ ಏನು ನಡೆದಿದೆ ಮೇಡಮ್? ಒಂದ್ ರಾತ್ರಿಯಲ್ಲಿ ಏನ್ ನಡೆಯಕ್ ಸಾಧ್ಯ? ಅಷ್ಟಕ್ಕೂ ಲಲಿತಾ ದೇವಿ ಅವರು ಫ್ಲೈಟ್ ಟಿಕೆಟ್ ಬುಕ್ ಮಾಡಿದ್ದಾರೆ, ಹೋಟೆಲ್ ಬುಕ್ ಮಾಡಿದ್ದಾರೆ. ಇಷ್ಟೆಲ್ಲ ಆದ್ಮೇಲೆ ಅವ್ರ ಮಾತು ಮೀರಿ ಶ್ರಾವಣಿ ಹೇಗೆ ಹನಿಮೂನ್ ಕ್ಯಾನ್ಸಲ್ ಮಾಡಿದ್ಲು? ಅಂಥದ್ದು ಏನಾಗಿದೆ ಅಲ್ಲಿ? ಮೇಡಮ್, ಏನೇ ಇದ್ರು ನಾನು ಅದನ್ನು ಕಂಡುಹಿಡಿತೀನಿ. ನಾನು ವಿಷಯನ ತಿಳ್ಕೊಂಡು ನಿಮಗೆ ಕಾಲ್ ಮಾಡ್ತೀನಿ ಮೇಡಮ್. ಸರಿ ಶ್ರೀವಲಿ, ನಾವು ಅನ್ಕೊಂಡ ಹಾಗೆ ಏನೂ ನಡೀತಿಲ್ಲ ನೋಡು. ಅಲ್ಲೇನ್ ನಡೀತಿದ್ಯೋ ಪ್ರತಿಯೊಂದು ಮಾತು, ನಡೆ, ನುಡಿ ಎಲ್ಲ ನೀನು ನನಗೆ ಅಪ್ಡೇಟ್ ಮಾಡ್ತಿರ್ಬೇಕು. ಸರಿ ಮೇಡಮ್, ನಾನು ನಿಮಗೆ ತಿಳಿಸ್ತೀನಿ.